ನೀನು ಬರೀ ಈಶ್ವರ, ನಾನು ಎರಡೂ ಇದ್ದೀವಿ. ಈಶ್ವರ ಸಿದ್ಧ ಅಂದರೆ ಈಶ್ವರ, ರಾಮ ಅಂತಂದರೆ ವಿಷ್ಣು, ಶ್ರೀರಾಮ, ಎರಡು ದ್ವಂದ್ವ ನಾಮ ನಂದು. ಈಶ್ವರ ಮತ್ತು ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ನಂದು, ಸಿದ್ಧ ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸೋದು ಕೂಡ ಅದನ್ನೇ. ಈಗ ದೇವ್ರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ದೇವರು ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಅಂತ ಹೇಳ್ತಾರೆ ಹೊರತು ಅಸಮಾನತೆಯಿಂದ ಬದುಕಿ ಅಂತ ಯಾವ ಸಮಾಜನೂ ಕೂಡ ಹೇಳಲ್ಲ. ಮತ್ತು ಯಾವ ಧರ್ಮನೂ ಕೂಡ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಇವೆಲ್ಲ ಧರ್ಮಗಳಿದ್ದಾವೆ. ಯಾವ ಧರ್ಮದಲ್ಲೂ ಕೂಡ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಯಾವ ಧರ್ಮನಾದ್ರು ದ್ವೇಷ ಹುಟ್ಟಾಕ್ತಕ್ಕಂಥ ಕೆಲಸ ಮಾಡ್ತದ? ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನೇ ಬೋಧಿಸೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ನಮ್ಮ ಸಮಾಜದಲ್ಲಿ ಭಾಳ ಜನ ಪಟ್ಟಭದ್ರ ಹಿತಾಸಕ್ತರು ಧರ್ಮವನ್ನು ತಪ್ಪು ವ್ಯಾಖ್ಯಾನ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಹೋಗ್ಬೇಕು. ಆಮೇಲೆ ವಿದ್ಯಾವಂತರು ಕೂಡ, ವಿಜ್ಞಾನ ಓದಿರ್ತಕ್ಕಂಥವರು ಕೂಡ, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ವಿಜ್ಞಾನಿಗಳು, ಇವರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ, ಅವಿದ್ಯಾವಂತನಾಗಿದ್ಯಾ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟಿದ್ದೀನಿ ನಾನು ಈಗ ಇಲ್ಲಿ. ಗೊತ್ತಾಯ್ತೇನೆ ಈಶ್ವರ? ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಥರ ಹುಟ್ಟಿದ್ದೀನಿ. ಈಗ ಕರ್ಮ ಸಿದ್ಧಾಂತವನ್ನು ವಿರೋಧ ಮಾಡಿದವರು ಯಾರು? ಬಸವಣ್ಣ ಅಲ್ಲ. ಬಸವಣ್ಣನ ನಾಡಿನಲ್ಲಿ ಕರ್ಮ ಸಿದ್ಧಾಂತವನ್ನು ಮತ್ತೆ ಪ್ರತಿಪಾದನೆ ಮಾಡಿದ್ರೆ ಅದನ್ನು ದಯಮಾಡಿ ಯಾರೂ ಕೂಡ ಮಾಡಬಾರದು. ಅದಕ್ಕೆ ಹಣೆ ಬರಹ ಅಂತ ಅನ್ನೋದು. ನೀನು ಯಾಕಪ್ಪ ಹಿಂಗಿದ್ಯಾ, ಬಡವನಾಗಿದೆಯಾ, ಅವಿದ್ಯಾವಂತನಾಗಿದೆಯಾ, ಬಟ್ಟೆ ಇಲ್ಲ ನಿನ್ನ ಮೈ ಮೇಲೆ ಅಂತಂದರೆ ನನ್ನ ಹಣೆ ಬರ ಸ್ವಾಮಿ, ಏನು ಮಾಡೋದು? ಈಗ ಏನು BS ಪಾಟೀಲ್ರು ಮಾತ್ರ AS ಆಗಿ ಅಂತ ಬರೆದ್ಬಿಟ್ಟಿದ್ನ ದೇವರು? ಪ್ರಯತ್ನ ಮಾಡಿದರು ಅವರು ಅಷ್ಟೇ. ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದದ್ರಿಂದ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಅವರು ಸಾಧಕರು ಅಂತಕ್ಕಂಥ ಮಾತುಗಳನ್ನು, ಹಳ್ಳಿನಲ್ಲಿ ಹುಟ್ಟಿ ಸಾಧಕರಾಗಿದ್ದಾರೆ, ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲ್ರಿಗೂ ಕೂಡ ಸಾಧ್ಯ ಇದೆ. ಶಿಕ್ಷಣ ಇದೆಯಲ್ಲ, ಯಾರಪ್ಪನ ಮನೆ ಸೊತ್ತಲ್ಲ. ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ. ಶಿಕ್ಷಣ ಪ್ರಯತ್ನ ಮಾಡಿದ್ರೆ, ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ, ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಯತ್ನ, ಅವಕಾಶ ಭಾಳ ಮುಖ್ಯ. ಅವಕಾಶ ಅದನ್ನು ಸದುಪಯೋಗ ಮಾಡ್ಕೊಂಡಾಗ ಮಾತ್ರ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು. ನಮ್ಮ ಅಣ್ಣ ಒಬ್ಬ ಮಾತ್ರ 4ನೇ ತರಗತಿವರೆಗೆ ಓದಿದ. ಇನ್ನು 4 ಜನ ಓದಲೇ ಇಲ್ಲ, ಅವಿದ್ಯಾವಂತರು. ನಾನು ಏನು ಬ್ರಹ್ಮ ನನ್ನ ಹಣೆಯಲ್ಲಿ ಬರೆದುಬಿಟ್ಟಿನ ವಿದ್ಯಾವಂತನಾಗು, ಲಾಯರಾಗು ಅಂತ? ನಿಮ್ಮ ಹಣೆಯಲ್ಲಿ ಬರೆದಿದ್ದಾನ? ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. GS ಪಾಟೀಲ್ ಒಬ್ಬರು ಮಾತ್ರ MLA ಆಗಿ ಅಂತ ಬರೆದುಬಿಟ್ಟಿದ್ದ. SR ಪಾಟೀಲ್ರಿಗೆ ಎಂಥದ್ದು ಪಾರ್ಲಿಮೆಂಟ್ ಮೆಂಬರ್ ಆಗುವಂತ ಬರೆದಿದ್ದ. ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾವು ಈ ಮೌಢ್ಯಗಳನ್ನು, ಕಂದಾಚಾರಗಳನ್ನು ದೂರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಶಿಕ್ಷಣ ಕಲಿಯುವಾಗಲೇ ವೈಜ್ಞಾನಿಕ ಮನೋಭಾವ
ಮತ್ತು ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ವಿಜ್ಞಾನದ ಉದ್ದೇಶ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಮಾತುಗಳನ್ನು ಹೇಳಿ ಇವರಿಗೆ ಮತ್ತೊಮ್ಮೆ BS ಪಾಟೀಲ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ಕುಟುಂಬ ಅವರಿಗೆ ಆಯುಷು ಆರೋಗ್ಯಗಳನ್ನು ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಒಂದು ಸಾರಿ ಬಂದಿದ್ದೆ ಈ ಇನ್ಸ್ಟಿಟ್ಯೂಷನ್ಗೆ. ಕನ್ನಡ ಗ್ರಾಮರ್ ಏನು ಮಾಡಲಿಲ್ಲ. ವಿದ್ಯಾರ್ಥಿಗಳಿಗೆ ಇವನಿದ್ದಾನಲ್ಲ ಈಶ್ವರ, ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಆಗ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಗೊತ್ತೇನಪ್ಪ ನಿಮಗೆ ಅಂತ ಕೇಳಿದಾಗ ಕೆಲವು ವ್ಯಾಕರಣಗಳನ್ನು ಹೇಳ್ಕೊಟ್ಟಿದ್ದೆ. ಅದರಿಂದ ಪೂರ್ಣ ಪ್ರಮಾಣದಲ್ಲಿ ನಾನು ಪಾಠ ಮಾಡಿರಲಿಲ್ಲ. ಅದರಿಂದ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಬರ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಅಂತ ಹೇಳಲ್ಲ. ಸೊ ಈ ಸಂಸ್ಥೆಯಲ್ಲಿ ವಿದ್ಯೆ ಕಲಿಸ್ತಕ್ಕಂಥ ಮೇಷ್ಟ್ರುಗಳು ಮತ್ತು ಯಾವ ಥರದ ವಿದ್ಯೆಯನ್ನು ಕಲಿಸ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಮುಂದೆ ನಿಮ್ಮ ಈ ಭಾಗದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನೋ ನಡೆಸ್ತಾ ಇದ್ದೀರಿ, ಭಾಳ ಸಂತೋಷ. ಇಲ್ಲಿ ಓದಂಥ ವಿದ್ಯಾರ್ಥಿಗಳು ವೈಚಾರಿಕತೆಯಿಂದ ಮತ್ತು ವೈಜ್ಞಾನಿಕವಾಗಿ ಬೆಳೀಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.